So, as we know that trademark is registered under the Indian Registration Act of Trademark Act of 1999. The trademark is a distinguished symbol, sign, word, logo, name, and expression used identified. We can say that trademark is a distinguished sign, symbol, word, logo, name, or expression used to identify and distinguish goods and services of one person or business from those of others. Illi, we can identify with this trademark from which is the business, what is the, when we see the logo of the business, ಯಾವುದೋ ಒಂದು ನೇಮ್ ನೋಡಿದಾಗ, ಯಾವುದೋ ಒಂದು ಸಿಂಬಲ್ ನೋಡಿದಾಗ ಇದು ಇಂಥ ಒಂದು ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಅವ್ರದ್ದು TATA ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದು ಟಾಟಾ ಮೋಟರ್ಸ್ ಅಂತ. These are the symbols on the goods and services of the person or the business of those of others. ಒಂದು ಬಿಸ್ನೆಸ್ಸಿಂದ ಇನ್ನೊಂದು ಬಿಸ್ನೆಸ್ಸಿಗೆ ಬೇರೆ ಬೇರೆ ಟ್ರೇಡ್ಮಾರ್ಕ್ಗಳನ್ನು ನೋಡಿದಾಗ ನಾವು ಡಿಸ್ಟಿಂಗ್ವಿಷ್ ಕೂಡ ಮಾಡ್ಬೋದು. ಮತ್ತು ದೇರ್ ಓನರ್ಶಿಪ್ ಕೂಡ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಓನರ್ಶಿಪ್ ಆಫ್ ದ ಟ್ರೇಡ್ಮಾರ್ಕ್. ದೆನ್ ಕಮ್ಸ್ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಅಂದರೆ ಯಾವುದಪ್ಪ? With the R symbol with the rounded. A registered trademark is one that is officially registered under Trademark Act of 1999 with the Controller General of Patent Design and Trademark in India. Illi namdu CGPDTM, that is Controller General of Patents Design and Trademark alli idanna register ಮಾಡಿರ್ತಾರೆ under the Trademark Act of 1999 in India. So ಇದ್ರದ್ದೇನು ಫೀಚರ್ಸ್ ಆಫ್ ಟ್ರೇಡ್ ರಿಜಿಸ್ಟರ್ಡ್ ಇರ್ತಾರೆ ಇಲ್ಲಿ. ಓಕೆ, ದಿಸ್ ಟ್ರೇಡ್ ಮಾರ್ಕ್ ಈಸ್ ಅ ಸಿಂಬಲ್, ಸೈನ್, ಪೇಟೆಂಟ್. ಇಟ್ ಈಸ್ ಅ ಪೇಟೆಂಟ್ ರೈಟ್. ಇಟ್ ಈಸ್ ಅ ರಿಜಿಸ್ಟರ್ಡ್ ಅಂಡರ್ ಟ್ರೇಡ್ ಮಾರ್ಕ್ ಆ್ಯಕ್ಟ್ ಆಫ್ 1999 ಅಂಡರ್ ದ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ ಡಿಸೈನ್ ಆ್ಯಂಡ್ ಟ್ರೇಡ್ ಮಾರ್ಕ್ ಇನ್ ಇಂಡಿಯಾ, ದಟ್ ಈಸ್ CGPDM. ಆ್ಯಂಡ್ ದೆನ್ ಫೀಚರ್ಸ್, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಲಕ್ಷಣಗಳೇನೆಂದರೆ ದಿಸ್ ರಿಜಿಸ್ಟ್ರೇಷನ್ ಈಸ್ ಡನ್ ಥ್ರೂ ದ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಓನ್ಲಿ. ಓಕೆ, ಇಲ್ಲಿ ಲಾ ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟರಲ್ಲಿ ಮಾತ್ರ ಇದನ್ನು ರಿಜಿಸ್ಟರ್ ಮಾಡ್ತಾರೆ. ಡಿನೋಟೆಡ್ ಬೈ ದ ಸಿಂಬಲ್ ಆರ್. ಆರ್ ಅಂತ ಸಿಂಬಲ್ ಡಿನೋಟ್ ಮಾಡಿದಾಗ ಮಾತ್ರ ಅದು ರಿಜಿಸ್ಟರ್ ಆಗಿದೆ ಅಂತಂದಾಗ ಆ ಸಿಂಬಾಲು ಅಥವಾ ಆ ಟ್ರೇಡ್ ಮಾರ್ಕು ಪ್ರೊವೈಡ್ಸ್ ಅ ಸ್ಟ್ಯಾಚ್ಯುಟರಿ ಲೀಗಲ್ ಪ್ರೊಟೆಕ್ಷನ್. ನೀವು ರಿಜಿಸ್ಟರ್ ಮಾಡಿದಾಗ ಮಾತ್ರ ನಿಮಗೆ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತೆ ಲಾನಲ್ಲಿ. ಆ್ಯಂಡ್ ಇಟ್ ಈಸ್ ವ್ಯಾಲಿಡ್ ಫಾರ್ 10 ರಿನ್ಯೂವೇಬಲ್ ಐಡೆಂಟಿಫೈಡ್ ಇಯರ್ಸ್. ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ 10 years. And rights of the owners. The right of trademark lands with exclusively with the owners only. ದಟ್ ಈಸ್ ಅದನ್ನು ಹಕ್ಕು, ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಅಥವಾ ಅದನ್ನು ಸೇಲ್ ಮಾಡ್ಕೊಳ್ಳೋದು ಅಥವಾ ರೀಸೇಲ್ ಮಾಡೋದು ಅಥವಾ ಟ್ರೇಡ್ ಮಾರ್ಕನ್ನು ಬೇರೆಯವರಿಗೆ ಉಪಯೋಗ ಮಾಡ್ಕೊಳ್ಳೋದು ಕೊಡೋ ಹಕ್ಕು ಮಾತ್ರ ಓನರ್ ಹತ್ರ ಮಾತ್ರ. ಒನ್ ಹೂ ಈಸ್ ರಿಜಿಸ್ಟರ್ಡ್ ಅಂಡರ್ ದಿ ಲಾ ವಿಲ್ ಓನ್ಲಿ ರೆಸ್ಟ್ಸ್. ಆ್ಯಂಡ್ ದ ರೈಟ್ ಟು ಸೂ ಫಾರ್ ಇನ್ಫ್ರಿಗ್ಮೆಂಟ್. ದಟ್ ಈಸ್ ಇಲ್ಲಿ ನಾವು ಏನೋ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಆದಾಗ ಕೂಡ ಕೇಸ್ ಹಾಕುವಂಥ ಹಕ್ಕು ಕೂಡ ಓನರ್ ಹತ್ರನೇ ಇರುತ್ತೆ. ದೆನ್ ರೈಟ್ ಟು ಅಸೈನ್ ಆರ್ ಲೈಸೆನ್ಸ್ ದ ಟ್ರೇಡ್ ಮಾರ್ಕ್. ಇಲ್ಲಿ ಲೈಸೆನ್ಸ್ನ ರಿಯೂಸ್ ಮಾಡೋದಕ್ಕೆ ಬೇರೆ ಯಾರೋ ಉಪಯೋಗ ಮಾಡ್ಕೋಬೋದು ಅಂತ ಕೊಡುವಂಥ ಹಕ್ಕು ಕೂಡ ಈ ಓನರ್ ಹತ್ರ ಮಾತ್ರ ಇರುತ್ತೆ. ಯಾರು ರಿಜಿಸ್ಟರ್ ಮಾಡಿರ್ತಾರೆ, ಆರ್ ಅಂತ ಸಿಂಬಲ್ ಯಾರ ಹತ್ರ ಮಾಡ್ಕೊಂಡು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟ್ರೇಡ್ ಮಾರ್ಕ್ ಆ್ಯಕ್ಟ್ ಆಫ್ 1999 ಅವರಿಗೆ ಮಾತ್ರ ನಾವು ಈ ಹಕ್ಕನ್ನು ಕೊಟ್ಟಿರ್ತಾರೆ. ನಾವಿಲ್ಲಿ ಇಂಡಿಯನ್ ಟ್ರೇಡ್ ಮಾರ್ಕ್ ಆ್ಯಕ್ಟ್ ಮಾತ್ರ ಓದ್ತಾ ಇದ್ದೀವಿ 1999. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ದ MCom ಸ್ಟೂಡೆಂಟ್ಸ್ ಆ್ಯಂಡ್ ಎನಿ ಲಾಗ್ ಸ್ಟೂಡೆಂಟ್ಸ್ ಫಾರ್ ದ ಕನ್ಸರ್ನ್ ಟು ದ ಟ್ರೇಡ್ ಮಾರ್ಕ್. ಸ್ಟ್ರಾಂಗ್ ಎವಿಡೆನ್ಸ್ ಆಫ್ ಓನರ್ಶಿಪ್ ಇನ್ ದ ಲೀಗಲ್ ಪ್ರೊಸೀಡಿಂಗ್ಸ್. ಇಲ್ಲಿ ಓನರ್ಶಿಪ್ಪು ಇವ್ರದ್ದೇ ಆಗಿದೆ ಅಂತ ಇದು ಎವಿಡೆನ್ಸು, ಇದಂತೂ ಪ್ರೂಫು. ಓಕೆ, ದೆನ್ ಎಕ್ಸಾಂಪಲ್ ಆಫ್ ಟ್ರೇಡ್ ಮಾರ್ಕ್ ಇಸ್ ಟಾಟಾ ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದ ಸಿಂಬಲ್ ಆರ್ ಆ್ಯಂಡ್ ದೆನ್ ಇನ್ಫೋಸಿಸ್ ಆರ್. Non-registered trademark, that is non-registered trademark is a mark that is used in the business but not registered with the trademark registry. ಇಲ್ಲಿ ಒಂದು ರಿಜಿಸ್ಟ್ರೇ ಮಾಡಿಲ್ಲ, TM ಅಂತ ಬರುತ್ತೆ. ಓಕೆ, ದಿಸ್ ಈಸ್ ನಾನ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಇದ್ರ ಫೀಚರ್ಸ್ ಏನಿದೆ, ಇಟ್ ಈಸ್ ಡಿನೋಟೆಡ್ ಬೈ TM ಅಂದಾಗ ದಿಸ್ ಈಸ್ ನಾಟ್ ರಿಜಿಸ್ಟರ್ಡ್, ನಾನ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಪ್ರೊಟೆಕ್ಷನ್ ಈಸ್ ಅವೈಲೇಬಲ್ ಅಂಡರ್ ಕಾಮನ್ ಲಾ. ಇಲ್ಲಿ ನಮಗೆ ಟ್ರೇಡ್ ಮಾರ್ಕ್ ಲಾನಲ್ಲಿ ಪ್ರೊಟೆಕ್ಷನ್ ಇಲ್ಲ, ಬಟ್ ಕಾಮನ್ ಲಾನಲ್ಲಿ ಪ್ರೊಟೆಕ್ಷನ್ ಇದೆ. ರೈಟ್ಸ್ ಡಿಪೆಂಡ್ ಆನ್ ಪ್ರೀಡರ್ ಯೂಸ್ ಆಫ್ ದ ಯೂಸ್ ಆ್ಯಂಡ್ ರೆಪ್ಯುಟೇಷನ್. ಇದು ಹೇಗೆ ಅಂದರೆ ಮೊದಲು ಅವನೇ ಯೂಸ್ ಮಾಡ್ತಾ ಇದ್ದ, ಮುಂದೆ ಕೂಡ ಅವನೇ ಯೂಸ್ ಮಾಡ್ತಾನೆ ಅನ್ನುವಂಥ ಒಂದು ಕಾಮನ್ ಲಾನಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ರೈಟ್ಸ್ ಆಫ್ ಓನರ್ಸ್ ಕ್ಯಾನ್ ಫೈಲ್ ಅ ಕೇಸ್ ಆಫ್ ಪಾಸಿಂಗ್ ಆಫ್. ಓಕೆ, ಅವನು ಕೇಸ್ ಮಾಡ್ಕೋಬೋದು. ಮಸ್ಟ್ ಪ್ರೊವೈಡ್ ಅ ಗುಡ್ ವಿಲ್, ಮಿಸ್ ರಿಪ್ರೆಸೆಂಟೇಷನ್ ಆ್ಯಂಡ್ ಡ್ಯಾಮೇಜ್. ಇಲ್ಲಿ ಏನಾದ್ರು ಅವ್ನು ಗುಡ್ ವಿಲ್ ಇದೆಯಾ, ಮೊದಲಿನಿಂದ ಯೂಸ್ ಮಾಡ್ಕೋತಾ ಮಾಡ್ತಾ ಇದ್ದಾನೆ, ಅಥವಾ ಅದನ್ನು ಯಾರೋ ಮಿಸ್ ರಿಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಅವ್ರ ಡ್ಯಾಮೇಜಕ್ಕೆ ಇವನು ಕೇಸ್ ಹಾಕ್ಬೋದು. ವೀಕರ್ ಪ್ರೊಟೆಕ್ಷನ್ ಕಂಪೇರ್ ಟು ದ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಇಲ್ಲಿ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇದ್ದಾಗ ಎಕ್ಸಾಕ್ಟ್ಲಿ ಪ್ರೂಫ್ ಇರುತ್ತೆ, ಪ್ರೂವ್ ಮಾಡೋದು ಈಸಿ ಆಗುತ್ತೆ. ದ ಓನರ್ಶಿಪ್ ರೈಟ್ಸ್ ಇಸ್ ವೆರಿ ಈಸಿಲಿ ಆ್ಯಂಡ್ ದ proof is there where we can claim under law very easily.
Example, a newly brand using TM without registration, ಅದು ಅಂತ ಒಂದು ಲಾಂಚ್ ಮಾಡಿರೋಂಥ ಪ್ರಾಡಕ್ಟು ನಮಗೆ ವ್ಯಾಲಿಡ್ ಇರಂಗಿಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ರಿಜಿಸ್ಟರ್ಡ್ ಆ್ಯಂಡ್ ನಾನ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಬೇಸಿಕ್ ಈಸ್ ದಟ್ ಇಲ್ಲಿ ನಮಗೆ ಬೇಸಿಕ್ ಲೀಗಲ್ ಪ್ರೊಟೆಕ್ಷನ್, ಸ್ಟ್ಯಾಟ್ಯುಟರಿ ಲೀಗಲ್ ಪ್ರೊಟೆಕ್ಷನ್ ಇದೆ ನಮಗೆ. ಓಕೆ, ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕಲ್ಲಿ ಸಿಂಬಲ್ ಆರ್ ಅಂತ ಇರುತ್ತೆ. ರೆಮಿಡಿ ಈಸ್ ಫ್ರೆಗ್ಮೆಂಟೆಡ್, ಯು ಕ್ಯಾನ್ ಗೆಟ್ ದ ಈಸಿ ರೆಮಿಡಿ ಫಾರ್ ಅಂಡರ್ ದ ಲಾ. ಪ್ರೂಫ್ ಆಫ್ ಓನರ್ಶಿಪ್, ಬಹಳ ಈಸಿಯಾಗಿ ನಿಮಗೆ ಓನರ್ಶಿಪ್ ಪ್ರೂಫ್ ಸಿಗುತ್ತೆ. ಡ್ಯೂರೇಷನ್ 10 years ಇದೆ. ಇಫ್ ಯು ವಾಂಟ್, ಆ್ಯಂಡ್ ಆಲ್ಸೋ here the basic difference is that we don't have legal protection under the statutory for non-registered trademark, and then symbol R is not provided for the non-registered trademark, and then it is not fragmented. Your protection under law is not easily given under non-registered trademark TM ಅಂತ ಇದ್ದಾಗ proof of ownership is not easy. It takes years to prove that you are the owner of the product, and then duration is not any duration for non-registered trademark act.